ಅಯೋಧ್ಯೆಯ ರಾಮಸ್ಥಿರ ಬಿಂಬ ಪ್ರತಿಷ್ಠಾಪನೆ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಎಲ್ಲೆಡೆ ಏಕಕಾಲದಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಶಿಡ್ಲಘಟ್ಟ ತಾಲೂಕಿನ ಕದಿರಿನಾಯಕನಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ 9ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ. ಗ್ರಾಮದ ಮನೆಗಳ ಮೇಲೆ ಕೇಸರಿ ಧ್ವಜಗಳು ಹಾರ್ತಾ ಇತ್ತು ಹಾಗೂ ಗ್ರಾಮವು ಎಲ್ಲೆಲ್ಲೂ ಕೇಸರಿಮಯವಾಗಿ ಕಾಣ್ತಾ ಇತ್ತು. ರಾಮನ ದಶಾವತಾರದ ಫೋಟೋಗಳು ದಾರಿ ಉದ್ದಕ್ಕೂ ಕಾಣಸಿಗ್ತಿದ್ವು. ಸುಮಾರು 25 ಅಡಿ ಉದ್ದದ ಬ್ಯಾನರ್ ನಿಲ್ಲಿಸಿ ಅದಕ್ಕೆ ಪೂಜೆ ಸಲ್ಲಿಸಿ ನಂತರ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿಯ ವಿಗ್ರಹವನ್ನ ಪಲ್ಲಕ್ಕಿಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ರು. ಬಂದಂತ ನೂರಾರು ಜನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಹಿರಿಯರು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ರವಿಕುಮಾರ್, ದ್ವಾರಕೇಶ್, ಶಿವಕುಮಾರ್, ಕೃಷ್ಣಕುಮಾರಿ, ದೇವರಾಜ್, ಮಹೇಶ್, ಸುಧಾಕರ್, ಕೃಷ್ಣಪ್ಪ ಸೇರಿದಂತೆ ಗ್ರಾಮದ ನೂರಾರು ಭಕ್ತಾದಿಗಳು ಭಾಗವಹಿಸಿದ್ರು. ಕದಿರಿನಾಯಕನಹಳ್ಳಿ ಗ್ರಾಮದಿಂದ ನಮ್ಮದು 25ನೇ ತಾರೀಕು ಜನವರಿ 25ನೇ ತಾರೀಕು ವಾರ್ಷಿಕೋತ್ಸವ ಇತ್ತು. ಅಯೋಧ್ಯ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ನಾವು ಒಂದೇ ದಿನ ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮನ. ಹಿಂದೂಗಳ 520 ವರ್ಷದ ಇದನ್ನು ಕನಸನ್ನು ಈಡೇರಿಸ್ತಾ ಇದೆ. ಆ ಪ್ರಯುಕ್ತ ನಾವು ಸ್ವಲ್ಪ ಊರವರೆಲ್ಲ ಸೇರಿಕೊಂಡು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ, ಮೆರವಣಿಗೆ ಆಯಿತು, ದೇವ್ರದ್ದು ಪೂಜೆ ಇಟ್ಕೊಂಡಿದ್ದೀವಿ, ಭಜನೆ, ಮನೆ ಮನೆಗೂ ಬಾವುಟ ಹಂಚಿ ಪೂಜೆ ಮಾಡಿದ್ದೀವಿ. ಸಾಯಂಕಾಲ ದೀಪ ಹಚ್ಚಿ ಸಾಯಂಕಾಲ ಎಲ್ಲ ಮನೆ ದೀಪ ಹಚ್ಚೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಕದಿರಿನಾಯಕನಹಳ್ಳಿ ಗ್ರಾಮಸ್ಥರಿಂದ ಶಿಡ್ಲಘಟ್ಟ ತಾಲೂಕು ಕದಿರಿನಾಯಕನಹಳ್ಳಿ ಗ್ರಾಮಸ್ಥರಿಂದ 9ನೇ ವಾರ್ಷಿಕೋತ್ಸವ ಪ್ಲಸ್ ಅಯೋಧ್ಯದು 2 ಸೇರಿ ಒಂದೇ ದಿನ ಮಾಡ್ತಾ ಇದ್ವಿ. ಈಗ ಬಾವುಟ ಕೊಟ್ಟಿದ್ವಿ, ಅಕ್ಷಂತ ಕೊಟ್ಟಿದ್ದೀವಿ, ಊಟದ ವ್ಯವಸ್ಥೆ ಐತೆ, ಭಜನೆ ಕಾರ್ಯಕ್ರಮ ಐತೆ.